Hello everyone. Today we will going to discuss about theories of punishment. ಇವತ್ತು ನಾವು ಶಿಕ್ಷೆಯ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಳ್ಳೋಣ. The concepts crime and punishment normally go together. Punishment is a way of handling or treating criminals. ಅಪರಾಧಗಳನ್ನು ತಡೆಗಟ್ಟುವಂತಹ ಒಂದು ಕ್ರಮಗಳ ಬಗೆಗೆ ಸಿದ್ಧಾಂತಗಳು ಅನೇಕ ಇವೆ. ಸಾಮಾನ್ಯವಾಗಿ ಅಪರಾಧ ಮತ್ತು ಶಿಕ್ಷೆ ಎರಡೂ ಕೂಡ ಒಟ್ಟಿಗೆ ಹೋಗ್ತಕ್ಕಂತಹ ಪರಿಕಲ್ಪನೆಗಳು. ದ ಮೇನ್ ಪರ್ಪಸ್ ಆಫ್ ಗಿವಿಂಗ್ ಪನಿಷ್ಮೆಂಟ್ ಈಸ್ ದಟ್ ಇನ್ ದ ವರ್ಡ್ಸ್ ಆಫ್ ರೆಕ್ಲೆಸ್, ಪನಿಷ್ಮೆಂಟ್ ಈಸ್ ದಿ ರೆಡ್ರೆಸ್ ದಟ್ ದ ಕಮ್ಯುನಿಟಿ ಟೇಕ್ಸ್ ಅಗೇನ್ಸ್ಟ್ ಆ್ಯನ್ ಅಫೆಂಡಿಂಗ್ ಮೆಂಬರ್. ರಿಕ್ಲೆಸ್ ರವರ ಪ್ರಕಾರ ಹೇಳೋದಾದರೆ ಪನಿಷ್ಮೆಂಟ್ ಅನ್ನುವಂಥದ್ದು ಅಥವಾ ಶಿಕ್ಷೆ ಅನ್ನುವಂಥದ್ದು ಒಂದು ಸಮುದಾಯದಲ್ಲಿ ಅಪರಾಧಿಗಳ ವಿರುದ್ಧವಾಗಿ ತೆಗೆದುಕೊಂಡುವಂತಹ ಕ್ರಮವೇ ಒಂದು ಶಿಕ್ಷೆ ಆಗಿರುತ್ತೆ ಅಂತ ಹೇಳ್ತಾರೆ. So let us discuss about theories of punishment. There are different kinds of punishment in law to remove an offender from society. ಸಮಾಜದಿಂದ ಅಪರಾಧಿತನವನ್ನು ಹೋಗಲಾಡಿಸಲಿಕ್ಕೆ ಶಿಕ್ಷೆಯ ಅನೇಕ ಸಿದ್ಧಾಂತಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅದು ಕಾನೂನಿನ ಮೂಲಕ ಅನೇಕ ಶಿಕ್ಷೆಯ ಸಿದ್ಧಾಂತಗಳು ಅಥವಾ ಶಿಕ್ಷೆ ಅನ್ನುವಂಥದ್ದು ಇದೆ. Let us know the nature of each one of these theories punishment. First one is the theory of retribution or revenge theory. The second one is the theory of deterrence or preventive theory. And third one is the rehabilitative or reformative theory. ಮೊದಲನೇದು ರಿಟ್ರಿಬ್ಯೂಷನ್ ಆರ್ ರಿವೆಂಜ್ ಥಿಯರಿ ಅಂತ ಹೇಳಿದ್ರೆ ಪ್ರತಿಕಾರಕ ಸಿದ್ಧಾಂತ ಅಥವಾ ಪ್ರತಿಕಾರ ಸಿದ್ಧಾಂತ. ಎರಡನೇದು ಪ್ರಿವೆಂಟಿವ್ ಆರ್ ಡಿಟರೆನ್ಸ್ ಥಿಯರಿ ಮೀನ್ಸ್ ನಿವಾರಕ ಅಥವಾ ಪ್ರತಿಬಂಧಕ ಸಿದ್ಧಾಂತ. ರಿಫಾರ್ಮೇಟಿವ್ ಥಿಯರಿ ಅಂತ ಹೇಳಿದ್ರೆ ಸುಧಾರಣಾ ಸಿದ್ಧಾಂತ. ಈ ಮೂರು ಥಿಯರಿಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಥಿಯರಿ ಆಫ್ ರಿಟ್ರಿಬ್ಯೂಷನ್ ಆರ್ ರಿವೆಂಜ್, ಪ್ರತಿಕಾರಕ ಸಿದ್ಧಾಂತ ಅನ್ನೋದ್ರ ಬಗ್ಗೆ ನೋಡೋದಾದರೆ, this theory is to be one of the oldest one. It is based on the moral justice. ಇದು ಬಹಳ ಪ್ರಾಚೀನದ ಕಾಲದಲ್ಲಿ ಜಾರಿ ಇದ್ದಂತಹ ಸಿದ್ಧಾಂತ ಆಗಿದೆ. ಇದು 15-16ನೇ ಶತಮಾನದಲ್ಲಿ ನಮ್ಮ ತುಂಬನೇ ಪಾಪ್ಯುಲರ್ ಆಗಿರ್ತಕ್ಕಂತಹ ಅಥವಾ ಪ್ರಚಾರದಲ್ಲಿ ಇದ್ದಂತಹ ಥಿಯರಿ ಆಗಿತ್ತು. ಪ್ರತಿಕಾರಕ ಸಿದ್ಧಾಂತ ಅಪರಾಧಕ್ಕೆ ಸೇಡಿನ ರೂಪದಲ್ಲಿ ಶಿಕ್ಷೆಯನ್ನು ವಿಧಿಸ್ತಕ್ಕಂತಹ ಸೂತ್ರವನ್ನು ಹೊಂದಿತ್ತು. This was very popular until 15th and 16th centuries. The punishment was aimed at the reduction of criminal tendency and the violation of the law. ಇದು ಆ ಸಮುದಾಯಗಳಲ್ಲಿ ಸಾಮಾನ್ಯವಾಗಿ ಆದಿವಾಸಿ ಸಮಾಜದಲ್ಲಿ ಇಂತಹದ್ದೊಂದು ಸಿದ್ಧಾಂತದ ಆಧಾರದ ಮೇಲೆ ನಿಂತಹ ಶಿಕ್ಷೆಯ ಸಿದ್ಧಾಂತ ಇತ್ತು. ಅಪರಾಧಿಗಳಿಗೆ ಪ್ರತಿಕಾರ ದಂಡನೆಯನ್ನು ಕೊಡುವಂಥದ್ದು, ಅವರು ರೂಪಿಸ್ಕೊಂಡಿರ್ತಕ್ಕಂತಹ ಕಾನೂನಿನ ಉಲ್ಲಂಘನೆ ಮಾಡಿದಂತಹ ಯಾವುದೇ ರೀತಿಯ ಶಿಕ್ಷೆಯ ಕ್ರಮಕ್ಕೆ ಇದನ್ನು ಬಳಸಲಾಗ್ತಾ ಇತ್ತು. ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕಾಲಿಗೆ ಕಾಲು, ಇಂತಹ ಒಂದು ಶಿಕ್ಷೆ ಅಂದರೆ ಹ್ಯಾಂಡ್ ಫಾರ್ ಹ್ಯಾಂಡ್, ಐ ಫಾರ್ ಐ, ಟೂತ್ ಫಾರ್ ಟೂತ್ ಅನ್ನುವಂತಹ ಒಂದು ಪ್ರಿನ್ಸಿಪಲ್ನ ಆಧಾರದ ಮೇಲೆ ಈ ಸಿದ್ಧಾಂತ ಇತ್ತು. ಆದರೆ ಪುರಾತನ ಕಾಲದಲ್ಲಿ ಇಂಥ ಸಿದ್ಧಾಂತದ ಬಗೆಗೆ ಬಹಳಷ್ಟು ಚರ್ಚೆಗಳು ನಡೆದಿದ್ವು. ಕಾಂಟ್, ಜರ್ಮನ್ನ ಒಬ್ಬ ಫಿಲಾಸಫರ್ ಆಗಿರ್ತಕ್ಕಂಥ ಕಾಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಹ್ಯಾಗಲ್, ಅರಿಸ್ಟಾಟಲ್ ಇವರೆಲ್ಲರದರ ಪ್ರಕಾರ ನೈತಿಕ ಅತಿಕ್ರಮವೆನಿಸಿದ ಅಪರಾಧಿಗೆ ನಿಷೇಧದ ಒಂದು ಪ್ರತಿಕಾರವಾಗಿ ಈ ಸಿದ್ಧಾಂತವನ್ನು ಬಳಕೆ ಆಗ್ತಾ ಇತ್ತು. ಈ ದುಷ್ಕೃತ್ಯಗಳ ಪ್ರತಿಫಲವನ್ನು ಅದನ್ನು ಪರಿಹರಿಸ್ತಕ್ಕಂತಹ ಒಂದು ಕ್ರಮವಾಗಿ ಕಾಣಿಸ್ತಾ ಇತ್ತು. ಆದರೆ ದಿಸ್ ಥಿಯರಿ ಹ್ಯಾಸ್ ಬಿನ್ ರಿಜೆಕ್ಟೆಡ್. ಇದು ಕಾಲಕ್ರಮೇಣ ಜನರಿಂದ ನಿಷೇಧಿಸಲ್ಪಟ್ಟಂತಹ ಒಂದು ಸಿದ್ಧಾಂತವಾಗಿದೆ. ಬ್ರೀಫ್ ಅಸೆಸ್ಮೆಂಟ್ ಆಫ್ ರಿವೆಂಜ್ ಥಿಯರಿ. ಇಟ್ ರಿಫ್ಲೆಕ್ಟ್ಸ್ ದ ರಿವೆಂಜ್ಫುಲ್ ಆಟಿಟ್ಯೂಡ್ ಆಫ್ ದ ಸೊಸೈಟಿ. ಇದು ಸಮಾಜದಲ್ಲಿ ಅಪರಾಧಕ್ಕೆ ಪ್ರತಿಕಾರವನ್ನು ಉಂಟು ಮಾಡ್ತಕ್ಕಂತಹ ಒಂದು ಸಿದ್ಧಾಂತ ಆಗಿತ್ತು. ಇಟ್ ಫೇಲ್ಸ್ ಟು ಗಿವ್ ಹಿಮ್ ಆ್ಯನ್ ಆಪರ್ಚುನಿಟಿ ಟು ರೆಕ್ಟಿಫೈ ಹಿಮ್ಸೆಲ್ಫ್ ಹಿಸ್ ಮಿಸ್ಟೇಕ್ಸ್ ಆ್ಯಂಡ್ ಟು ಪ್ರೂವ್ ಹಿಮ್ಸೆಲ್ಫ್ ಟು ಬಿ ನಾಟ್ ಟು ಅಗೇನ್ಸ್ಟ್ ದಿ ಲಾ ವಿಚ್ ಈಸ್ ಇನ್ ಸೊಸೈಟಿ. ಸಮಾಜದಲ್ಲಿ ಇದ್ದಂತಹ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂತಹ ಕ್ರಮವೇ ಒಂದು ಪ್ರತಿಫಲದ ರೂಪವಾಗಿತ್ತು. ಆದರೆ ಇದು ಮನುಷ್ಯನಿಗೆ ತನ್ನ ತಪ್ಪುಗಳನ್ನು
ತಿದ್ದುಕೊಳ್ಳೋದಕ್ಕೆ ಅವಕಾಶ ಕೊಡದೇ ಇರತಕ್ಕಂತಹ ಒಂದು ಶಿಕ್ಷೆಯ ಪ್ರಮಾಣವಾಗಿತ್ತು. ಆದ್ದರಿಂದ ಇದನ್ನು ಸಮಾಜದಲ್ಲಿ ಕಾಲಾನುಕ್ರಮೇಣ ಇದನ್ನು ತಿರಸ್ಕರಿಸಲ್ಪಡ್ತು ಅಂತ ಹೇಳ್ಬೋದು. ಸೊ ದ ಥಿಯರಿ ಹ್ಯಾಸ್ ಬಿನ್ ರಿಜೆಕ್ಟೆಡ್. And come to the next point, the theory of deterrence or theory of preventive method. The theory is based on the view that punishment is meant to prevent other persons from committing similar offenses. ಪ್ರತಿಬಂಧಕ ಸಿದ್ಧಾಂತ ಅಥವಾ ನಿವಾರಕ ಸಿದ್ಧಾಂತ ಇದು ಹೆಚ್ಚು ಪ್ರಚಲಿತಕ್ಕೆ ಬಂದ ನಂತರದಲ್ಲಿ ಈ ಸಿದ್ಧಾಂತವು ಶಿಕ್ಷೆಯಿಂದ ನಿಯಂತ್ರಿಸಲ್ಪಟ್ಟಂತಹ ಮತ್ತು ನಿವಾರಣೆಗೆ ಸೂಕ್ತವಾದ ಸನ್ನಿವೇಶಗಳನ್ನು ಏರ್ಪಾಟನ್ನು ಸೂಚಿಸುತ್ತೆ. ಹಾಗೆಯೇ ದ ಏಮ್ ಆಫ್ ದ ಪನಿಷ್ಮೆಂಟ್ ಅಕ್ಯೂಸ್ಡ್ ಶುಡ್ ಕೀಪ್ ಇನ್ ಎ ಜೈಲ್. ಇದರ ಮುಖ್ಯವಾದಂತಹ ಒಂದು ಶಿಕ್ಷೆಯ ಒಂದು ಮುಖ್ಯವಾದ ಉದ್ದೇಶ ಏನು ಅಂತಂದರೆ, ಯಾರು ತಪ್ಪುಗಳನ್ನು ಅಥವಾ ಅಪರಾಧಿತನದಲ್ಲಿ ಇರ್ತಾರೋ ಅಂತಹ ವ್ಯಕ್ತಿಗಳನ್ನು ಜೈಲಿನಲ್ಲಿ ಇಡ್ತಕ್ಕಂಥದ್ದು. ದೇ ಶುಡ್ ಕೀಪ್ ಇನ್ ಎ ಜೈಲ್. Because confined behind the person walls, the offender is considered unable to harm the society. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸಮಾಜದಲ್ಲಿ ಇವರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದೇ ಇರೋ ಹಾಗೆ ಇವರಿಗೆ ಕಠಿಣವಾದಂಥ ಶಿಕ್ಷೆಯನ್ನು 4 ಗೋಡೆಗಳ ಮಧ್ಯೆ ಅವ್ರಿಗೆ ನೀಡ್ತಕ್ಕಂಥದ್ದು. ಅಂಥ ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ಅಪರಾಧಿಗಳನ್ನು 4 ಗೋಡೆಗಳ ಮಧ್ಯೆ ಜೈಲಿನಲ್ಲಿ ಬಂಧಿಸಿಡ್ತಕ್ಕಂತಹ ಒಂದು ಕ್ರಮ ಆಗಿತ್ತು. As per this theory, the fear of long time loss of liberty is a real deterrent. ಸೊ ಇದರ ಪ್ರತಿಬಂಧಕ ಸಿದ್ಧಾಂತದ ಪ್ರಕಾರ ಇಂತಹ ಒಂದು ಶಿಕ್ಷೆ ಬಹಳ ಕಾಲದವರೆಗೆ ಅದರ ಪರಿಣಾಮವನ್ನು ಬೀರ್ತಾ ಇತ್ತು. ಆ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳೋದ್ರ ಮೂಲಕ, ಅಂದರೆ ಅವರನ್ನು ಬಂಧಿಸಿಡುವಂಥದ್ರ ಮೂಲಕ ಅವರಿಗೆ ಒಂದು ತಪ್ಪಿನ ಅರಿವಳಿಕೆಯನ್ನು ಮಾಡ್ತಕ್ಕಂಥದ್ದು. ಬ್ರೀಫ್ ಅಸೆಸ್ಮೆಂಟ್ ಆಫ್ ದಿ ಡಿಟರೆಂಟ್ ಥಿಯರಿ, ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಆದರೆ ಈ ಒಂದು ಡಿಟರೆಂಟ್ ಥಿಯರಿ ಅಥವಾ ನಿವಾರಕ ಅಥವಾ ಪ್ರತಿಬಂಧಕ ಸಿದ್ಧಾಂತಕ್ಕೆ ಕೆಲವೊಂದು ಅದರದೇ ಆದಂತಹ ಲಿಮಿಟೇಷನ್ಸ್ ಇದೆ. Criminals have been given severe punishment. Criminals can continue his aggressive behavior and it habits itself through his crimes. ಕೆಲವೊಮ್ಮೆ ಈ ರೀತಿಯ ಅವನಿಗೆ ಕೊಡ್ತಕ್ಕಂತಹ ಶಿಕ್ಷೆಯ ಪ್ರಮಾಣದಿಂದಾಗಿ ಅವನು ಆ ಒಂದು ಅಪರಾಧವನ್ನು ಹೆಚ್ಚು ಮುಂದುವರಿಸ್ಕೊಂಡು ಹೋಗ್ಬೋದು, ಅಥವಾ ರಾಕ್ಷಸಿ ಪ್ರವೃತ್ತಿಯನ್ನು ಅವನು ಇನ್ನೂ ಹೆಚ್ಚು ಮಾಡ್ಕೊಳ್ಬೋದು. ಅವನಲ್ಲಿರ್ತಕ್ಕಂತಹ ಅಪರಾಧಿ ವರ್ತನೆಗಳು ಹೆಚ್ಚಾಗ್ಬೋದು. ಇದರ ಒಂದು ಪರಿಣಾಮ ಅಂತಲೇ ಹೇಳಿ ಅನೇಕ ಸಮಾಜಶಾಸ್ತ್ರಜ್ಞರು ಅಭಿಪ್ರಾಯಿಸ್ತಾರೆ. ದ ಥಿಯರಿ ಈಸ್ ನಾಟ್ ಅಕ್ಸೆಪ್ಟಬಲ್ ಬಿಕಾಸ್ ಪನಿಷ್ಮೆಂಟ್ ಹ್ಯಾಸ್ ನಾಟ್ ಪ್ರೂವ್ಡ್ ಟು ಬಿ ಎ ಡಿಫ್ರೆಂಟ್ ಎಫೆಕ್ಟ್ ಆನ್ ಕ್ರಿಮಿನಲ್ ಬಿಹೇವಿಯರ್. ಸೊ ಇಟ್ ಕುಡ್ ಬಿ ಸೆಡ್ ದಟ್ ದ ಥಿಯರಿ ಹ್ಯಾಸ್ ಬಿನ್ ರಿಜೆಕ್ಟೆಡ್. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಒಂದು ಶಿಕ್ಷೆಯನ್ನು ನೀಡೋದ್ರ ಮೂಲಕ ಅವನ ವರ್ತನೆಗಳಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಅವನ ವರ್ತನೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅಥವಾ ಅವನ ಮೇಲೆ ಪ್ರತಿಬಂಧಕಗಳನ್ನು ಹೇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಇಟ್ ಕುಡ್ ಬಿ ಸೆಡ್ ದಟ್ ದ ಥಿಯರಿ ಹ್ಯಾಸ್ ಬಿನ್ ರಿಜೆಕ್ಟೆಡ್. ದೆನ್ ವಿ ವಿಲ್ ಕಮ್ ಟು ದಿ ಥರ್ಡ್ ಪಾಯಿಂಟ್, the rehabilitative or reformative theory. The rehabilitative theory means Sudharana Siddhanta. It is comfort to the modern society. The reformative theory of punishment is based on ಬೋರ್ನರ್ಸ್ ಕಾನ್ಸೆಪ್ಟ್. ಬೋರ್ನರ್ಸ್ ರವರ ಒಂದು ಸಿದ್ಧಾಂತದ ಮೇಲೆ ಅಥವಾ ಅವರ ಪರಿಕಲ್ಪನೆ ಮೇಲೆ ನಿಂತಿದೆ. ಈ ಸಿದ್ಧಾಂತದಲ್ಲಿ ಸುಧಾರಣಾ ಸಿದ್ಧಾಂತ ಅನ್ನುವಂಥದ್ದು ಮಾಡರ್ನ್ ಸೊಸೈಟಿ ಅಥವಾ ಒಂದು ಆಧುನಿಕ ಸಮಾಜಕ್ಕೆ ಹೆಚ್ಚು ಸೂಟಬಲ್ ಆಗಿರ್ತಕ್ಕಂಥ ಸಿದ್ಧಾಂತ ಆಗಿದೆ. ದಿಸ್ ಥಿಯರಿ ಬಿಲೀವ್ಸ್ ನಾಟ್ ಇನ್ ಟೇಕಿಂಗ್ ರಿವೆಂಜ್ ಎಗೇನ್ಸ್ಟ್ ಎ ಕ್ರಿಮಿನಲ್ ನಾಟ್ ಕೀಪಿಂಗ್ ಹಿಮ್ ಇನ್ ಜೈಲ್. ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಒಬ್ಬ ಅಪರಾಧಿಯ ಮೇಲೆ, ಒಬ್ಬ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಯನ್ನು ಜೈಲಿನಲ್ಲಿ ಬಂಧಿಸಿಡೋದಾಗಲಿ, ಅವನ ಮೇಲೆ ಪ್ರತಿಕಾರಕಗಳನ್ನು ಅಥವಾ ಅವನ ಮೇಲೆ ರಿವೆಂಜನ್ನು ತೆಗೆದುಕೊಳ್ಳುವಂಥದ್ದು ಅಲ್ಲ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಹೊಸದೊಂದು ಸಿದ್ಧಾಂತವನ್ನು ಹುಟ್ಟಾಕ್ತು. ದ ಅಫೆಂಡರ್ ಈಸ್ ರಿಫಾರ್ಮ್ಡ್ ವೈಲ್ ಬೀಯಿಂಗ್ ಪನಿಷ್ಮೆಂಟ್ ಆ್ಯಂಡ್ ದ ಕ್ರಿಮಿನಲ್ ಟು ಟರ್ನ್ ಟು ದ ರೈಟ್ ಪಾತ್.
ಅದರಲ್ಲಿ ಮುಖ್ಯವಾದಂತಹ ಈ ಸಿದ್ಧಾಂತದ ತಿರುಳು ಅಂತ ಹೇಳಿದ್ರೆ, ಯಾರು ಶಿಕ್ಷೆಗೆ ಒಳಗಾಗಿರ್ತಕ್ಕಂತಹ ಒಬ್ಬ ಅಪರಾಧಿ ಅಥವಾ ಯಾವುದು ಒಂದು ಸಮಾಜಘಾತಕ ಕೃತ್ಯಗಳಲ್ಲಿ ತೊಡಗಿರ್ತಕ್ಕಂತಹ ವ್ಯಕ್ತಿಗೆ ಅವನಿಗೆ ಕೊಡ್ತಕ್ಕಂತಹ ಶಿಕ್ಷೆಯ ಸಂದರ್ಭದಲ್ಲಿ ಅವನು ಒಳ್ಳೆಯ ದಾರಿಗೆ ಬರುವಂತಹದ್ದಾಗಬೇಕು. ಆಗ ಮಾತ್ರ ಬದಲಾವಣೆ ಸಾಧ್ಯ ಅಂತ ಹೇಳುತ್ತೆ. ರಿಫಾರ್ಮೇಟಿವ್ ಥಿಯರಿ ಈಸ್ ರಿಲೆವೆಂಟ್ ಟು ಮಾಡರ್ನ್ ಸೊಸೈಟಿ. ಇದು ಆಧುನಿಕ ಸಮಾಜಕ್ಕೆ ಹೆಚ್ಚು ಹತ್ತಿರಕ್ಕೆ ಮತ್ತು ಹೆಚ್ಚು ಸೂಕ್ತವಾದಂತಹ ಒಂದು ಸಿದ್ಧಾಂತ ಆಗಿದೆ. ಸ್ಕಾಲರ್ಸ್ ಆರ್ ಆಫ್ ದ ಒಪಿನಿಯನ್ ದಟ್ ದ ರಿಫಾರ್ಮೇಟಿವ್ ಥಿಯರಿ ಈಸ್ ಮೋರ್ ಸೂಟೇಬಲ್ ಟು ಮಾಡರ್ನ್ ಸೊಸೈಟಿ. ಅನೇಕ ಜ್ಞಾನಿಗಳ ಪ್ರಕಾರ ಅಥವಾ ಸಿದ್ಧಾಂತಕಾರರ ಪ್ರಕಾರ ಇದು ಹೆಚ್ಚು ಆಧುನಿಕ ಸಮಾಜಕ್ಕೆ ಒಗ್ಗಿಕೊಳ್ತಕ್ಕಂತಹ ಒಂದು ಸಿದ್ಧಾಂತ ಆಗಿದೆ ಅಂತ ಹೇಳ್ತಾರೆ. Gandhiji said jail must be converted into hospitals for their treatment and cure. ಗಾಂಧೀಜಿ ಒಂದು ಕಡೆ ಅಭಿಪ್ರಾಯಿಸೋ ಪ್ರಕಾರ ಎಲ್ಲ ಜೈಲುಗಳು ಅಪರಾಧಿಗಳನ್ನು ಶಿಕ್ಷಿಸುವ ಬದಲಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂತಹ, ಅವರನ್ನು ಒಳ್ಳೆ ದಾರಿಗೆ ತರ್ತಕ್ಕಂತಹ ಒಂದು ಹಾಸ್ಪಿಟಲ್ ಆಗಿ, ಆಸ್ಪತ್ರೆಗಳಾಗಿ ಬದಲಾವಣೆ ಆಗಬೇಕು. ದ ಜೈಲ್ ಸ್ಟಾಫ್ ಶುಡ್ ಬಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಫಿಸಿಷಿಯನ್ಸ್. ಅಲ್ಲಿರ್ತಕ್ಕಂತಹ ಎಲ್ಲ ಜೈಲು ಸಿಬ್ಬಂದಿಗಳು ಕೂಡ ಒಬ್ಬ ಡಾಕ್ಟರ್ ಆಗಿ ಅಥವಾ ಒಬ್ಬ ಮಾರ್ಗದರ್ಶಕನಾಗಿ ಅವರು ಬದಲಾವಣೆ ಆಗಬೇಕು, ಫಿಸಿಷಿಯನ್ಸ್ ಆಗಿ ಬದಲಾಗಬೇಕು. ದ ಪ್ರಿಸನರ್ಸ್ ಶುಡ್ ಬಿ ಮೇಡ್ ಟು ಫೀಲ್ ದಟ್ ದೇ ಆರ್ ಹಿಸ್ ಫ್ರೆಂಡ್ಸ್. ಅಲ್ಲಿರ್ತಕ್ಕಂತಹ ಅಪರಾಧಿಗಳು ಅವನ ಸ್ನೇಹಿತರಂತೆ ಬದಲಾವಣೆ ಆಗಬೇಕು ಅಂತ ಹೇಳಿ, ಅಥವಾ ಆ ರೀತಿಯಲ್ಲಿ ಅದು ಪರಿವರ್ತನೆಗಳಾಗಬೇಕು ಅಂತ ಅವರು ಅಭಿಪ್ರಾಯಿಸ್ತಾರೆ. Then let me conclude. Hence, the problems cannot be solved by just punishing the criminals. ಆದ್ದರಿಂದನೇ ಸಮಸ್ಯೆಗಳನ್ನು ನಾವು ಅಥವಾ ಅವರ ಅಪರಾಧಿಗಳನ್ನು ಶಿಕ್ಷಿಸೋದ್ರ ಮೂಲಕನೇ ನಾವು ಎಲ್ಲವನ್ನ ಸರಿ ಮಾಡ್ತೀವಿ ಅನ್ನೋದು ತಪ್ಪು. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತೀವಿ ಅನ್ನೋದು ತಪ್ಪಾಗುತ್ತೆ. ದ ಕ್ರಿಮಿನಲ್ ಈಸ್ ಗಿವನ್ ಪನಿಷ್ಮೆಂಟ್ ವಿತ್ ಟು ರಿಫಾರ್ಮ್ ಹಿಮ್. ಆ ಶಿಕ್ಷೆ ಅನ್ನುವಂಥದ್ದು ಅಪರಾಧಿಯಲ್ಲಿ ಬದಲಾವಣೆಗಳನ್ನು ಸೃಷ್ಟಿಸ್ತಕ್ಕಂಥದ್ದಾಗಿರಬೇಕು. ಇಫ್ ಆಲ್ ಅಟೆಂಪ್ಟ್ಸ್ ಟು ರಿಫಾರ್ಮ್ ದ ಕ್ರಿಮಿನಲ್ ಫೇಲ್, ಇಟ್ ಈಸ್ ಇನ್ಎವಿಟಬಲ್ ಆ್ಯಕ್ಷನ್. ದ ಕ್ರಿಮಿನಲ್ ಈಸ್ ಗಿವನ್ ಅ ಸೀರಿಯಸ್ ಪನಿಷ್ಮೆಂಟ್. ಯಾವಾಗ ಅತಿಯಾಗಿ ಅದು ಅಪರಾಧಿಯನ್ನು ಶಿಕ್ಷಿಸುವಂತಹದ್ದು ಆಗಲೇಬೇಕು ಅನ್ನುವಂತಹ ಸಂದರ್ಭದಲ್ಲಿ, ಅಥವಾ ಇದು ಇನ್ಎವಿಟಬಲ್ ಅನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಅಥವಾ ಅವನಿಗೆ ಸಿವಿಯರ್ ಅಥವಾ ಸೀರಿಯಸ್ ಆದಂತಹ ಕಠಿಣ ಶಿಕ್ಷೆಯನ್ನು ಕೊಡುವಂತಹದ್ದಾಗಬೇಕು. ಇದರ ಮೂಲಕ ಅವನಿಗೆ ಬದಲಾವಣೆಗಳನ್ನು ತರಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಈ ಸುಧಾರಣಾ ಸಿದ್ಧಾಂತ ಅನ್ನುವಂಥದ್ದು ಅಪರಾಧಿಗಳನ್ನು ನೋಡಿಕೊಳ್ಳುವಂತಹ ಅನೇಕ ಆಧುನಿಕ ರೀತಿಗಳನ್ನು ಅದು ಸೂಚಿಸುತ್ತೆ. ಅಪರಾಧದ ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಬೇಕು ಅಂದರೆ ಶಿಕ್ಷೆಯ ಬದಲಾಗಿ ಸುಧಾರಣೆಗಳನ್ನು ತರುವಂಥದ್ದು, ಅಪರಾಧಿ ಮನೋಭಾವದಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಇದು ಬಹಳ ಮುಖ್ಯ ಅಂತ ಹೇಳಿ ಅನೇಕ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಥ್ಯಾಂಕ್ ಯು.